ಕವರ್ ಮಾಡ್ತಾ ಇತ್ತು. ಇದನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಾಕೊಟ್ರಿ ನೀವು ಸದನ ಕಲಾಪ ಕವರ್ ಮಾಡಿ. ಆರೋಪ ರೆಕಾರ್ಡಿಂಗ್ ಹೋಗ್ತಾ ಇದೆ, ಮಾಧ್ಯಮ ಸ್ನೇಹಿತರಿದ್ದಾರೆ. ಏನ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರ್ಬೇಕು. ನರೇಂದ್ರ ಸ್ವಾಮಿ ಬಾಯ್ ಮಾಡಕ್ ಗವರ್ನರ್ ಸ್ಪೀಚ್ ಅಂದ್ರೆ ಕೊನೆಯಲ್ಲಿ ಅಂದ್ರೆ ಅದರ ರಿಪ್ಲೈ ಬರುವಂತ ಸಂದರ್ಭದಲ್ಲಿ ಸರ್ಕಾರಕ್ಕೆ ಏನ್ ಬೇಕಾಗಿದೆ ಅದು ಉತ್ತರ ಕೊಟ್ಟು ಹೊರಟೋಗ್ತಾರೆ ಅವರು. ಪರ್ಟಿಕ್ಯುಲರ್ ಆಗಿ ಇವತ್ತು ರಾಜ್ಯದಲ್ಲಿ 2 ಲಕ್ಷ ವಿದ್ಯಾರ್ಥಿಗಳು ಸರ್ಕಾರದ ದುಡ್ಡು 30 ಕೋಟಿ ಇಷ್ಟು ಅವ್ಯವಹಾರ ಆಗಿರೋದು, ಸರ್ಕಾರದ ಖಜಾನೆ ಲೂಟಿ ಆಗಿರೋದ್ರಿಂದ ಇದಕ್ಕೆ ಇಮಿಡಿಯೇಟ್ ಆಗಿ ಆಕ್ಷನ್ ಆಗಬೇಕಾಗಿದೆ. ರಾಜ್ಯಪಾಲರು ಭಾಷಣ ಮಾಡಿದ್ರೆ ಅದು ಜನರಲ್ ಉತ್ತರ ಎಲ್ಲ 100 ಸಬ್ಜೆಕ್ಟ್ ಮಾತಾಡಿರ್ತಾರೆ, 100 ವಿಚಾರಗಳ ಬಗ್ಗೆ ಉತ್ತರ ಬರುತ್ತೆ. ಆದ್ರೆ ಪರ್ಟಿಕ್ಯುಲರ್ ಆಗಿ ಇದ್ರ ಬಗ್ಗೆ ಉತ್ತರ ಬರಕ್ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ನಾನು ಯೋಚನೆ ಮಾಡಿ ಅದು ಇನ್ನೂ ಬಹಳಷ್ಟು ನಿಲುವಳಿ ಸೂಚನೆಗಳಿದ್ದು ಅದೆಲ್ಲವನ್ನ ಬಿಟ್ಟು ಇವತ್ತು ರಸ್ತೆ ತಡೆ ನಡೀತಾ ಇದೆ, ಮೊನ್ನೆ ನುಗ್ಗಿದ್ದಾರೆ KPSಗೆ, ಗಲಾಟೆಗಳು ನಡೀತಾ ಇದ್ದಾರೆ, ಸಾಹಿತಿಗಳು ಪತ್ರಗಳು ಬರೆದಿದ್ದಾರೆ, ತಾವು ಪತ್ರ ಬರೆದಿದ್ದೀರಾ ಆ ಪೀಠದಲ್ಲಿ ಕೂತ್ಕೊಂಡು, ತಾವು ಪತ್ರ ಬರೆದಿದ್ದೀರಾ ಅಕ್ರಮದ ಬಗ್ಗೆ. ಅದರಿಂದ ಇದನ್ನ ಮಾಡೋ ನಾನೇನು ಸರ್ಕಾರದ ಅಲ್ಲಲ್ಲ, ಲೋಕಸೇವಾ ಆಯೋಗದಲ್ಲಿ ಆಗ್ತಾ ಇರತಕ್ಕಂತ ಅವ್ಯವಹಾರಗಳ ಬಗ್ಗೆ, ತಪ್ಪುಗಳ ಬಗ್ಗೆ ಕನ್ನಡವನ್ನ ಕೊಲೆ ಮಾಡಿದ್ದಾರೆ ಇವರು. ಕನ್ನಡವನ್ನ ಕೊಲೆ ಮಾಡಿದ್ದಾರೆ. ಆ ಪದಗಳನ್ನ ಟ್ರಾನ್ಸ್ಲೇಟೆಡ್ ನಾನು ಹೇಳ್ಬಿಟ್ರೆ ನಿಮ್ಗೆ ನಾವು ಕೂತ್ಕೊಳಕ್ಕೆ ಆಗಲ್ಲ ಇಲ್ಲಿ. ಅಂತ ಪದಗಳನ್ನ ಉಪಯೋಗ ಮಾಡಿದ್ದಾರೆ. ಅದನ್ನ ನಾವು ಹೇಳ್ಬೇಕಲ್ಲ, ಕನ್ನಡ ಆದ್ರೂ ಉಳಿಬೇಕಲ್ಲ. ನಾವು ಭಾಷೆ, ನೆಲ, ಜಲ ಪ್ರಮುಖ ಅಂತ ಹೇಳ್ತೀರಿ ಅಧ್ಯಕ್ಷ. ಒಂದೇ ನಿಮಿಷ, ನಾವು ಭಾಷೆ ಬಗ್ಗೆ, ನೆಲದ ಬಗ್ಗೆ ಎಲ್ಲ ನಿಮಗೂ ಗೊತ್ತಿಲ್ಲ. ಬರೋದೇ ಇಲ್ಲ ನಮ್ಮಲ್ಲಿ ವಿರೋಧ ಮಾತಾಡ್ಬೇಕಾದ್ರೆ ಟಿವಿ ಬರ್ಬೇಕು. ಅವ್ರಿಗೇನು ಇನ್ಸ್ಟ್ರಕ್ಷನ್ ಐತಿ ಕವರ್ ಮಾಡಬೇಡ್ರಿ. ಸಂಪ್ರದಾಯ ನಾವೆಲ್ಲಿ ಮಾಡುದಿಲ್ಲ. ಸದನ ತೋರಿಸ್ತಾರೆ, ನಿಮ್ಮ ತೋರಿಸ್ತಾರೆ, ವಿರೋಧ ಪಕ್ಷದ ನಾಯಕರು ಇಂಪಾರ್ಟೆಂಟ್ ವಿಷಯ ಮಾತಾಡ್ತಿದ್ದಾರೆ, ಅದು ಬರ್ಬೇಕಲ್ಲ. ರಾಜ್ಯ ನಿಜವಾಗಿ ಸರ್ ನೋಡ್ರಿ, ಅಲ್ಲಿ ಬರ್ತದೆ ನೋಡ್ರಿ. ವಿರೋಧ ಪಕ್ಷ ನಾಯಕರು ಅಂತ ಒಂದು ದೊಡ್ಡ ಸ್ಟ್ಯಾಂಡರ್ಡ್ ಮಾತಾಡುವಾಗ ಅದ್ರೊಳಗೆ ಬುಡಗಲ್ ಅಂದ್ರೆ ಬರ್ತದೆ. ಇವತ್ತು ನಿನ್ನೆಲ್ಲ ಅವ್ರದೇ ಬಂದದ್ದು. ದಿಸ್ ಇಸ್ ಟೂ ಮಚ್. ಟೆಕ್ನಿಕಲ್ ಪ್ರಾಬ್ಲಮ್ ಇರಬಹುದು. ನೀನೆಲ್ಲ ಬಂದು ನಾನು ಕೇಳ್ತೇನೆ. ಹೋದ ಸದನದಲ್ಲೂ ಕೂಡ ಸೇಮ್ ಪ್ರಾಬ್ಲಮ್ ಆಗಿತ್ತು. ಈಗ ನಾವು ಅದನ್ನು ನೋಡ್ತೇವೆ ಎಷ್ಟು ಹೊತ್ತು ಬಂತು ಏನಿಲ್ಲ ಅಂತ ಹೇಳಿ. ಯಾಕೆ ಟಿವಿ ಅದೇನು ಪ್ರಾಬ್ಲಮ್ ಅಲ್ಲಿ ಸರಿಪಡಿಸ್ಲಿಕ್ಕೆ ಹೇಳಿ. ಟೆಕ್ನಿಕಲ್ ಪ್ರಾಬ್ಲಮ್ ನಿನ್ನೆನೂ ನಾವು BSc ಪ್ರಸ್ತಾವ ಮಾಡಿದಿರಿ, ಇದ್ರ ಬಗ್ಗೆ ಹೇಳಿದಿರಿ. ನಮ್ದಲ್ಲ, ಮಾಧ್ಯಮದವರು ಹೇಳ್ತಾ ಇದ್ದಾರೆ, ಸರ್ ನಾವು ಇವ್ ಗಲಾಟೆ ಆದ್ರೆ ಧಿಕ್ಕಾರ ಕೂಗಿದ್ರೆ ಅದು ಬರೋದೇ ಇಲ್ಲ ಅಂತ ಹೇಳಿದ್ದಾರೆ. ಅವರನ್ನು ಹೇಳಿದ್ದಾರೆ, ನಾವು ಅದನ್ನ ನೋಡಿದಿರಿ, ನಾವು ಕಣ್ಣಾರ ನೋಡಿದಿರಿ. ಉತ್ತಮವಾದ ಈಗ ಯಾರು ಮಾತಾಡ್ತಾ ಇದ್ದಾರೆ ಅವ್ರನ್ನ ಫೋಕಸ್ ಮಾಡ್ಬೇಕೇ ಹೊರತು ಅದು ಬಿಟ್ಬಿಟ್ಟು ಬೇರೆಯವ್ರನ್ನೆಲ್ಲ ಫೋಕಸ್ ಮಾಡಿ ಟೆಕ್ನಿಕಲ್ ಪ್ರಾಬ್ಲಮ್ ಇರ್ಬೋದು. ಅಲ್ಟಿಮೇಟ್ ಆಗಿ ಜನಕ್ಕೆ ತಾನೇ ಮೆಸೇಜ್ ಹೋಗ್ಬೇಕು, ಜನಕ್ಕೆ ತಾನೇ. ಈಗ ನಾನ್ ನೋಡ್ತಾ ಇದ್ದಲ್ಲಿ ನೀವು ಹೇಳಿ ಆಯ್ತು, ಅವ್ರು ಹೇಳ್ತೇನೆ, ಈಗ ಮಾತಾಡ್ಲಿಕ್ಕೆ ಟೈಮ್ ಆಯ್ತು. ಹೇಳ್ತಾನೆ, ಹೇಳಿ ಕಲಿಸಿದಾರಲ್ಲ, ಹೇಳಿ ಕಲಿಸಿದ್ದಾರೆ, ಸರಿ ಮಾಡ್ತೇನೆ, ಮಾತಾಡಿ. ನೀವು ಅವರ ಕೋಪವನ್ನೆಲ್ಲ ಇದ್ರ ಮೇಲೆ ಮುಗಿಸ್ಬೇಡಿ, ಸಬ್ಜೆಕ್ಟ್ಗೆ ಬನ್ನಿ. ಈಗ ಆಯ್ತು, ಅಶೋಕ್ ಮಾತಾಡಿದ್ದಾರೆ. ಏನ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರ್ಬೇಕು. ಟೆಕ್ನಿಕಲ್ ಪ್ರಾಬ್ಲಮ್ ಅಲ್ಲ, ಇನ್ಸ್ಟ್ರಕ್ಷನ್ ಪ್ರಾಬ್ಲಮ್. ನೋ ಚಾನ್ಸ್. ಯಾವ ಇನ್ಸ್ಟ್ರಕ್ಷನ್ ಪ್ರಾಬ್ಲಮ್, ಯಾರು ಇನ್ಸ್ಟ್ರಕ್ಷನ್ ಕೂಡ ಹೋಗ್ಲಿಲ್ಲ. ಅದಕ್ಕೋಸ್ಕರ ಅಲ್ಲ ಏನಾಯ್ತು ಸೆಕ್ರೆಟರಿ ಅವರೇ, ಈ ಕಡೆ ಬಾ. ಇದು ಕನ್ನಡದ ವಿಚಾರ ಏನಾಗಿದೆ ಅಲ್ಲಿ ಟಿವಿ. ಕನ್ನಡ ನೆಲ ಜಲ ಪ್ರಶ್ನೆ, ಈ ಕನ್ನಡದ ಭಾಷೆ ವಿಚಾರ ನಿಮಗೂ ಗೊತ್ತಿದೆ. ಭಾಷೆ ಬಗ್ಗೆ ಎಷ್ಟು ಹೋರಾಟಗಳಾಗಿದೆ, ಏನೇನು ವಿಚಾರಗಳಾಗಿದೆ. ಇಲ್ಲಿ ಭಾಷೆಗೆ ಅವಮಾನ ಆಗಿರುವಂಥದ್ದು ಇವತ್ತು ಪ್ರಮುಖವಾಗಿರುವಂಥದ್ದು. ಮತ್ತು KPFCಯಲ್ಲಿ ಸರ್ಕಾರದ ದುಡ್ಡು ಇಲ್ಲಪ್ಪ ಕೊಟ್ಟಿರೋದು. ಬಿಡಪ್ಪ, ಎಲ್ಲ ನೋಡಿ ಬಿಡಪ್ಪ. ಇಲ್ಲಿ ಸರ್ಕಾರದ್ದು ಒಂದೊಂದು ಎಕ್ಸಾಮ್ಗೆ 15 ಕೋಟಿ ಕೊಟ್ಟಿದ್ರ. ಈಗ ಒಂದು ಎಕ್ಸಾಮ್ ನಡ್ಸಕ್ಕೆ 15 ಕೋಟಿ ಕೊಟ್ಟಿದ್ದೀರ. ಎಕ್ಸಾಮ್ ಮುಗ್ದೋಯ್ತು. ಈಗ ಎಕ್ಸಾಮ್ ಅಲ್ಲಿ ತಪ್ಪಾಯ್ತು, ಕನ್ನಡದ ಕೊಲೆ ಮಾಡಾಕ್ಬಿಟ್ರಿ ಇವರು. ಮತ್ತೆ ಎಕ್ಸಾಮು, ಮತ್ತೆ 15 ಕೋಟಿ. ನಾವೇ ಬರಗಾಲ, ಈಗ ಬರಗಾಲ
ಒಂದೊಂದು ಪೈಸಕ್ಕೂ ನಾವೆಲ್ಲ ಅನುದಾನಕ್ಕೋಸ್ಕರ ಮುಖ್ಯಮಂತ್ರಿ ಮನೆ ಬಾಗಿಲಿಗೆ ಹೋಗಿದ್ದೀರಿ. ನಾವೆಲ್ಲ ಅನುದಾನಕ್ಕೆ ಒಂದೊಂದು ರೂಪಾಯಿಗೋಸ್ಕರ. ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಮತ್ತೆ ಹರಾಜು ಇವೆಲ್ಲವನ್ನ ನಾವು ಹೇಳ್ಬೇಕಾಗಿದೆ ರಾಜ್ಯದ ಹಿತದೃಷ್ಟಿಯಿಂದ. ಸುಮ್ಮನೆ ನಾನು 5-6 ಜನ ಅಭ್ಯರ್ಥಿಗಳಲ್ಲ, 2 ಲಕ್ಷ ಅಭ್ಯರ್ಥಿಗಳಿರೋದು. 2 ಲಕ್ಷ ಅವರೆಲ್ಲ ಬೀದಿಗೆ ಬಂದಿದ್ದಾರೆ. ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೋ ಗೊತ್ತಿಲ್ಲ. ಅದಕ್ಕೆ ಮುಂಚೆ ನ್ಯಾಯ ಸಿಗ್ಬೇಕು. ಅದಕ್ಕೋಸ್ಕರ ಪ್ರಸ್ತಾವನೆಗೆ ಅವಕಾಶ ಕೊಡು. ಏನ್ ಅಬ್ಜೆಕ್ಷನ್ ಇಲ್ಲ, ಏನ್ ಅಬ್ಜೆಕ್ಷನ್ ಇಲ್ಲ. ಈಗ ಒಂದು ಅಲ್ಲ ಏನಿಲ್ಲಪ್ಪ ಸುಮ್ಮನೆ ಸನ್ಮಾನ್ಯ ಅಧ್ಯಕ್ಷರೇ, ಆಯ್ತು ಆಯ್ತು ಈಗ ಪಾಟೀಲ್ ಅಡ್ಜಸ್ಟ್ಮೆಂಟ್ ಸರಿಪಡಿಸುವಂತ ಹೇಳಿದಾನಲ್ಲ. ಆಯ್ತು ಕರೆದು ಮಾತಾಡ್ತೇನೆ. ಈಗ ಮಾತಾಡಿ ಟೆಕ್ನಿಕಲ್ ಸೊಲ್ಯೂಷನ್ ಈಗ ಸರ್ಕಾರ ಮಾತಾಡಿ. ಈಗ ಕೈವಾಡ ಇಲ್ಲಿ ನಿಮ್ದೇ ಕೈವಾಡ ಅಂತ ಕಾಣುತ್ತಿದೆ. ಯಾವ ಬೋಲ್ಟ್ ನಟ್ಟು ಸರಿ ಇಲ್ಲ ಅಂತ ಸರಿ ಮಾಡಿ ಅಲ್ಲ. ಓಕೆ ಬೋಲ್ಟ್ ನಟ್ಟು ಸರಿ ಮಾಡಿ ನಮ್ಮನ್ನು ಕಾಣೋದೇ ಇಲ್ಲ ಅಂದ್ರೆ ಹೆಂಗಾಗಿ? ಆಯ್ತು ಲೂಸ್ ಆಗಿರ್ಬೇಕಲ್ಲ. ಯಾವ ಬೋಲ್ಟ್ ನಟ್ಟು ಲೂಸ್ ಆಗಿದೆ ನೋಡುವ ಅದನ್ನ ಸರಿ ಮಾಡ್ಬೇಕಲ್ಲ ನೀವು. ಆಯ್ತು ಈಗ ಇಲ್ಲಿಂದ ಸರಿಪಡಿಸ್ಲಿಕ್ಕೆ ಸಭಾಧ್ಯಕ್ಷ ಪಾಟೀಲ್ ಸಾಹೇಬ್ರು ಬರ್ಲಿ, ಪ್ರತಿಪಕ್ಷದವ್ರದ್ದು ಕೂಡ ಬೋಲ್ಟು ಯಾವ ನಟ್ಟು ಲೂಸ್ ಆಗಿದೆ ಹೇಳಿ. ಸಮಾಧಾನ. ಸನ್ಮಾನ್ಯ ಅಧ್ಯಕ್ಷರೇ, ನಾ ಸರಿಪಡಿಸ್ತೇನೆ. ಈಗ ಈಗ ನೋಡ್ರಿ ಈಗ ಬಂತು. ನಾನ್ ಸರಿಪಡಿಸ್ತಂತ ಹೇಳಿದ್ದೇನಲ್ಲ. ಈಗ ಅದು ಕ್ಲಿಯರ್ ಆಗ್ಬೇಕು ಮೊದಲು. ಆಯ್ತು ನೀವು ಬರೀ ನಿಮ್ಮ ಅವ್ರ ಮಾರಿನೇ ನಿಮ್ಮ ಮಾರಿ. ಆಯ್ತು ಈಗ ಅದ್ರ ಯಾಕೆ ಏನು ಸರಿಪಡಿಸ್ತೇನೆ ನಾನು ಅಂತ ಹೇಳಿ ಈಗ ಮಾತಾಡಿ. ಈಗ ಬಿಜೆಪಿ ಸರಿ ಸನ್ಮಾನ್ಯ ಅಧ್ಯಕ್ಷರೇ, ನಾವು ಮಾತಾಡಿದವ್ರು ಮಾರಿ ಸರಿಪಡಿಸುವ ಸಂಸದೀಯ ವ್ಯವಹಾರಗಳ ಸಚಿವರಾಗಿರ್ತಾರೆ ವಿರೋಧ ಪಕ್ಷದ ನಾಯಕರು. ಸರ್ ನಾವು ಸಂಸದೀಯ ವ್ಯವಹಾರಗಳ ಸಚಿವರಿದ್ದೀರಿ. ನಿಮ್ ಬಗ್ಗೆ ಅಭಿಮಾನ ಐತಿ, ಗೌರವ ಯಾಕೆ ಇದ್ರ ಬಗ್ಗೆ ನಮಗೆ ಚರ್ಚೆ ಮಾಡ್ತಿದ್ದೇವೆ. ಈ ಸೈಡ್ ಸರಿಪಡಿಸ ಅದೇ ಟಿವಿ ತೆಗೆದು ಬಿಡ್ಲ ಇಲ್ಲ ನೋಡಿ ಬಿಲ್ಸಿ. ಆಯ್ತು ನೋಡ್ತಾ ಏನಂತ ಹೇಳಿ ಕೂತ್ಕೊಳ್ಳಿ. ಈಗ ಸನ್ಮಾನ್ಯ ಅಧ್ಯಕ್ಷರೇ, ಬರಬಾರ್ದಿತ್ತು, ಈಚೆ ಕಡೆ ಬರೋದಿಲ್ಲ. ಏನ್ ಆಟ ನೀವು ಮತ್ತೆ ಈಗ ಸಭೆ ಮುಂದಕ್ಕೆ ಹಾಕ್ರಿ 15 ನಿಮಿಷ ಆದ್ರೆ ಮಾಡ್ರಿ ಮೊದಲು. ಸನ್ಮಾನ್ಯ ಅಧ್ಯಕ್ಷರೇ, ಇದು ಸರ್ ಇದೆಲ್ಲ ಪಾರ್ಲಿಮೆಂಟರಿ ಪ್ರಾಕ್ಟೀಸ್. ಲೋಕಸಭಾದಲ್ಲಿ ಹೆಂಗ್ ನಡೀತದೆ, ರಾಜ್ಯಸಭಾದಲ್ಲಿ ನಡೀತಾ ಇದೆ, ಹಂಗೆ ನಡೀತಿದೆ. ನೋಡಿ ಯಾರು ಕೂಡ ಮಾತಾಡ್ತಾ ಮಾತಾಡ್ಬಾರ್ದು. ಕುಂಬಳಕಾಯಿ ಕತ್ತ ಹೆಗಲ್ ಮುಟ್ಟಿ ನೋಡ್ದ. ಆಯ್ತು ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ರೆಕ್ಟಿಫೈ ಮಾಡ್ತೇವೆ. 15 ನಿಮಿಷ ಮುಂಚೆ ಏನಿದು ಮತ್ತೆ ಅದೇ ಆಗ್ತಾ ಇದೆ ನೋಡಿ. ಯಾವ್ದು ಬರ್ತಾನೆ ಇಲ್ಲ. ಪಾಪ ಅವನ ಯಾರೋ ಅವನ ನಿಂತ ಮಾಡ್ಕೋತೀನಿ. ಇವರಿಗೆ ವಿಷಯ ಪ್ರಚಾರ ಇಂಪಾರ್ಟೆಂಟ್. ವಿಷಯ ಸರಿಪಡಿಸ್ತೇನೆ. ವಿಷಯ ಸರಿಪಡಿಸ್ತೇನೆ. ಎಷ್ಟು 1 ನಿಮಿಷದ ಕೆಲಸ ಹೇಳಿ ಕಲ್ಸಿದ್ದೇನೆ. ಇದು ಮುಂದುವರಿಸಿದ್ದು ಮುಗಿಲಿಗ. ನಾನು ಮಧ್ಯಾಹ್ನ ಕರೆಸ್ತೇನೆ, ನಿಮ್ಮನ್ನು ಕೂಡ ಕರೆಸಿ ಮಾತಾಡ್ತೇನೆ. ನಾವು ಮಾತಾಡೋದು ಅಲ್ಲ ಒಂದ್ ಈಗ ಮಾತಾಡ್ಬಿಡ್ಲಿ. ಮಾತಾಡ್ಲಿ. ಇದು ಸಂಸದೀಯ ಪದ್ಧತಿನಾ? ಇದು ಸರಿಯಲ್ಲ ಸರ್. ಇದು ಆಯ್ತು. ಈಗ ನಾನು ಅದನ್ನು ಸರಿಪಡಿಸ ಅಂತ ಹೇಳ್ತೇನಲ್ಲ, ಶುರು ಮಾಡಿ ಹಾಗೆ ಮಾತಾಡುದು. ಈಗ ನಾನು ವಿರಾಮ ಮಧ್ಯಾಹ್ನ ವಿಲಂಬ ಅವರನ್ನು ಕರೆಸ್ತೇನೆ, ನಿಮ್ಮನ್ನು ಕೂಡ ಕರೆಸಿ ಮುಂದೆ ಕೂತ್ಕೊಳಿಸ್ತೇನೆ. ವಿರೋಧ ಪಕ್ಷದ ನಾಯಕರು ವಿಚಾರವನ್ನ ಎತ್ತಿದ್ದಾರೆ. ಮಾನ್ಯ ಬಸವಗೌಡ ಪಾಟೀಲ್ರು ಏನು ವಿಷಯವನ್ನ ಪ್ರಸ್ತಾಪ ಮಾಡಿದ್ರು ಅದಕ್ಕೇನು ತಾವು ಧ್ವನಿ ಕೂಡಿಸಿದ್ದೀರಿ. ಆಯ್ತು. ನಾವು ಈ ಸಂದರ್ಭದಲ್ಲಿ ನಾನು ಪಾರ್ಲಿಮೆಂಟರಿ ಅಫೇರ್ಸ್ ಮಂತ್ರಿ ಆಗಿ ಹೇಳ್ತೀನಿ, ಈ ರೀತಿಯಾಗಿರ್ತಕ್ಕಂಥದ್ದನ್ನ ನಮ್ಮ ಅಧ್ಯಕ್ಷರು ಯಾವಾಗೂ ಸೂಚನೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಆಗಿದೆ ಯಾಕೆ? ಸರ್ ನೋಡಿ ಒಂದೇ
ನಿಮಿಷ ಬಸವನಗೌಡ್ರು ಒಂದೇ ನಿಮಿಷ ಒಂದೇ ನಿಮಿಷ ಒಂದು ನಿಮಿಷ ಅದನ್ನು ಸರಿ ಮಾಡುವ ಹೇಳ್ತಾ ಇದ್ದೇವೆ. ಒಂದು ನಿಮಿಷ ಆ ಕಡೆ ತಿರುಗಿ. ಅಧ್ಯಕ್ಷರು ಆ ಕಡೆ ತಿರುಗಿ. ಪರ್ಸನ್ಗೆ ಅದನ್ನ ಸರಿಪಡಿಸಬೇಕು. There must be something wrong. ಹಂಗೆ ಆಮೇಲೆ ಸದನ ಸಮಾಧಾನದಿಂದ ಅವ್ರು ಖರ್ಚಿದ್ದಾರೆ ಟೆಕ್ನಿಕಲ್ ಅನ್ನೋ ಮಾತಾಡ್ತೇನೆ. ಆಯ್ತಪ್ಪ ಎಂತ ಮಾನ್ಯ ಅಧ್ಯಕ್ಷರೇ, ಸದನದ ಕಲಾಪ ಮೊದಲು ವಾರ್ತಾ ಮತ್ತು ಇಲಾಖೆ ಕವರ್ ಮಾಡ್ತಾ ಇತ್ತು. ಇದನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಾಕೊಟ್ರಿ ನೀವು ಸದನ ಕಲಾಪ ಕವರ್ ಮಾಡಿ. ಯಾವ ಆರೋಪ? ನಾನು ಒಂದು ಇವೆಲ್ಲ ಕಾಗೇರಿ ಸಾಹೇಬ್ ಇದ್ದಾಗ ಜವಾಬ್ದಾರಿಯಿಂದ ಮಾತಾಡಿ. ನಾನು ಜವಾಬ್ದಾರಿ ಕೇಳ್ತಾ ಇದೀವಿ ಅಂತ ಏನ್ ಬಾಯಿಗೆ ಬಂದಾಗ ಮಾತಾಡೋದಲ್ಲ. ಈಗ ಪಾರ್ಲಿಮೆಂಟ್ ನಲ್ಲಿ ಏನ್ ನಡೀತದೆ? ರೆಕಾರ್ಡಿಂಗ್ ಹೋಗ್ತಾ ಇದೆ. ಮಾಧ್ಯಮ ಸ್ನೇಹಿತರು ಇದ್ದಾರೆ. ಇಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮಾತಾಡ್ತಾ ಇದ್ದೇನೆ. ಯಾರು ಮಾತಾಡ್ಬೇಕು? ಎಲ್ಲರೂ ಕೂತ್ಕೊಳ್ಳಿ. ಮಾತಾಡ್ಲಿ. ಇದೆ ಕೊಡಿ. ನೀವು ಸ್ವಲ್ಪ ದಯಮಾಡಿ ಕೂತೋರು. ಪ್ರಿಯಾಂಕ್ ಅವ್ರೆ ಕೂತೋರು. ನಾನು ಜವಾಬ್ದಾರಿಯಿಂದ ಹೇಳಿದೆ. ಆಯ್ತು, ಅವ್ರು ಏನ್ ಹೇಳ್ತಾರೆ ಹೇಳ್ಬೇಕಲ್ಲ. ನಾನು ಜವಾಬ್ದಾರಿಯಿಂದ ಈ ಅಪವಾದನೆ ಮಾಡ್ತಾ ಇದ್ದೇನೆ. ಮತ್ತು ಬರ್ತಿದ್ದಿಲ್ಲ. ಆಮೇಲೆ ಒಂದ್ ಸೆಕೆಂಡ್ ದೂರದರ್ಶನಕ್ಕೆ ಕೂಡ ನಿನ್ನೆ ನಾವು BSc ನಿಮ್ಗೆ ಮಾತಾಡಿದ್ದೀವಿ. ಕೆಲವು ಮಂತ್ರಿಗಳು ಅನಾವಶ್ಯಕವಾಗಿ ಎಲ್ಲಾ ವಿಷಯಕ್ಕೂ ಎದ್ ನಿಲ್ತಾರೆ, ಅವ್ರನ್ನ ಕಂಟ್ರೋಲ್ ಮಾಡ್ರಿ ಅಂತ ಹೇಳಿ ಚರ್ಚೆ ಆಯ್ತು. ಅದ್ರ ಬಗ್ಗೆ ಕೂಡ ನೀವು ಗಮನ ಹರಿಸಬೇಕು. ಒಂದು ಇದನ್ನ ಕವರ್ ಮಾಡ್ರಿ, ಎರಡನೇದು ಅನಾವಶ್ಯಕವಾಗಿ ಸಬ್ಜೆಕ್ಟ್ ವಿಷಯದಲ್ಲಿ ಕೂಡ ಮಂತ್ರಿಗಳು ಹೇಳ್ತಾರೆ, ಅದ್ರ ಬಗ್ಗೆ ಕೂಡ ಗಮನ ಹರಿಸಬೇಕು. ಆಯ್ತು, ಅವ್ರು ಏನೋ ಹೇಳ್ತಾರೆ, ನೀವೇ ಗಡಿಬಿಡಿ ಮಾಡ್ತೀರಿ. ಏನಾದ್ರು ಮಾತಾಡ್ತಾರೆ ಈಗ ಇಲ್ಲ ಮಂತ್ರಿ ಈಗ ನಾನು ಒಂದು ನೀವು ಅರ್ಧ ಗಂಟೆ ಜಾಸ್ತಿ ನಡೆಸಿ ಸಂಜೆ ಇದನ್ನು ಸರಿ ಮಾಡೋ ತನಕ ಆಯ್ತು, ಸಮಾಧಾನ ಇದಪ್ಪ. ಎಲ್ಲ ನೀವಿಟ್ಟೋಗಿರೋದೇ ಇದು. ನಾನು ಮಾಡಿದಂತ ವ್ಯವಸ್ಥೆ ಇದು. ಆಯ್ತು, ಆಪೋಸಿಷನ್ ಮಾತಾಡ್ಬೇಕಾದ್ರೆ ನಾನು ಆಯ್ತು ಆಯ್ತು ಮಾತಾಡ್ದು ಕೇಳಿ. ಈಗ ಒಂದ್ ಸೆಕೆಂಡ್, ಒಂದೇ ನಿಮಿಷ. ಅಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದ್ ಸೆಕೆಂಡ್. ಈಗ ಪಕ್ಷದ ಹೆಸರು ನೀವು ಯಾಕೆ ಮಾತಾಡ್ತೀರಿ? ಸುಮ್ ಕೊಡ್ಬೇಕು ನೋಡ್ರಿ ಎಷ್ಟೆಲ್ಲ ನೋಡಿ ಕಂಟ್ರೋಲ್ ಮಾಡಿ. ಇಲ್ಲ ಹಿಂದಿನ ಸರ್ಕಾರದಲ್ಲೂ ಇದೇ ಬಗ್ಗೆ ಮಾತಾಡಿಲ್ವಾ? ಎಲ್ಲರೂ ಬಗ್ಗೆ ಮಾತಾಡಿದಾರೆ ಅವರು. ಈಗ ಒಂದ್ ಸೆಕೆಂಡ್, ಕಳೆದ ವಿಧಾನಸಭೆಯಲ್ಲಿ ಈ ವಿಚಾರದಲ್ಲಿ ಯಾವ ತರ ಮಾತಾಡಿದಾರ, ಯಾವ ತರ ಮಾತಾಡಿದಾರೆ ಸಿಕ್ಕುದಿಲ್ಲ. ನೀ ನೋಡಿ ಸುಮ್ ನೋಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಯತ್ನಲ್ಲ. ಆಯ್ತು, ನಿಮ್ಮ ನೋಡಿ ನಾನು ಮಾತಾಡ್ತೇನೆ. ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಆಯ್ತು, ಒಂದ್ ಸೆಕೆಂಡ್ ತೋರಿಸ್ತೀರಿ.
ವಿರೋಧ ಪಕ್ಷದ ನಾಯಕರು ಮಾತಾಡಿದರೆ ಕೂತ್ಕೊಳ್ಳಿ ಈಗ. ಕನಿಷ್ಠ ಅದು ಆಯ್ತು ನೀವು ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಈಗ ವಿಷಯ ಏನಂತ ಹೇಳಿದ್ರೆ ಒಂದ್ ಸೆಕೆಂಡ್ ಅದಕ್ಕೆ ಮುಂಚೆ ಒಂದೇ ನಿಮಿಷ ನಾನು ಒಂದೇ ನಿಮಿಷ ಅಲ್ಲ. ಸ್ಪೀಕರ್ ಸಾಹೇಬ್ರೆ ಒಂದೇ ನಿಮಿಷ ನೋಡಿ. ಅಲ್ಲಿ ಯಾರು ನಾನು ಗೌರವ್ ಸರ್ ಇಲ್ಲಿ ರಾಮಮೂರ್ತಿ ಕೂತ್ಕೊಳ್ಳಿ. ಒಂದ್ ನಿಮಿಷ ನೋಡ್ರಿ ಅಧ್ಯಕ್ಷ ಬರ್ತಾರೆ ವಿರೋಧ ಪಕ್ಷ ಒಂದೇ ನಿಮಿಷ ಇಲ್ಲಿ ರೂಲಿಂಗ್ ಪಾರ್ಟಿಯವರು ಇದ್ದಾರೆ, ನಾವು ಅಪೋಸಿಷನ್ ಇದ್ದೀರಿ, ಮಾಧ್ಯಮದವರು ಇದ್ದಾರೆ. ಇದು 15 ನಿಮಿಷದಿಂದ ಗಲಾಟೆ ನಡೀತಾ ಇದೆ. ಸುಮಾರು 15 ಮಾಡ್ತೀರಿ ನೀವು ಕೂತ್ಕೊಳ್ಳಿ. ಶಿವಲಿಂಗವ್ರೆ, ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಆಯ್ತು, ಕೂತ್ಕೊಳ್ಳಿ ಈಗ ನೀವು. ಚರ್ಚೆ ಮಾಡಿ ಅಧ್ಯಕ್ಷ ಮಾಡಬೇಕು. ನರೇಂದ್ರ ಸ್ವಾಮಿ ನೀವು ಬಾಯ್ ಮಾಡಕ್ ಕೂತ್ಕೊಳ್ಳಿ ಇವ್ರೆ. ನೋಡಿ ಇಲ್ಲಿ ಯಾಕೆ ಮಾತಾಡಲ್ಲಪ್ಪ? ಏನ್ ಕೂತ್ಕೊಳ್ಳಲ್ಲ ನೀವು ಸುಮ್ಮನೆ ಮಾತಾಡಿ ಕೂತ್ಕೊಳ್ಳಿ ಈಗ. ಅವ್ರದ್ದು ಬರ್ಲಿ ಬಿಡಿ, ನಿಮ್ಗೆ ಬರ್ಲಿ ಬಿಡ್ರಿ, ನಿಮ್ಗೆ ಬರ್ಲಿ ಬಿಡು. ಆಯ್ತಪ್ಪ ನೀವು ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಶಿವಲಿಂಗ್ ತೆಗೀರಿ ಅಶೋಕ್ ಅವ್ರೆ ಹೇಳ್ತಾರೆ ಒಂದ್ ಸೆಕೆಂಡ್ ಕೂತ್ಕೊಳ್ಳಿ ಕೇಳಿ. ಎಲ್ಲ ಕೂತ್ಕೊಳ್ಳಿ ಕೇಳಿ ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ನಿಮ್ಮದ್ದು ಹಾಕೇಳ್ರಿ. ಎಲ್ಲ ಕೂತ್ಕೊಳ್ಳಿ. ಅಪ್ಪ ಕೂತ್ಕೊಳ್ಳಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.